ಡೊನಾಲ್ಡ್ ಟ್ರಂಪ್ ಅವರಿಗೆ ಅವರದ್ದೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಥಾತ್ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ತೀವ್ರ ಮುಖಭಂಗ ಆದ ಸುದ್ದಿಯನ್ನು ನೆನ್ನೆ ಇದೇ ನ್ಯೂಸ್ ಅವರ್ನಲ್ಲಿ ಹೇಳಿದ್ವಿ. ಮನಸ್ಸಿಗೆ ಬಂದಂಗೆ ಟ್ಯಾಕ್ಸ್ ಹಾಕಿದ್ರಲ್ಲ, ಆ ವಿಷಯ ಫಸ್ಟು ಫೆಡ್ರಲ್ ಕೋರ್ಟಿಗೆ ಹೋಗಿತ್ತಲ್ಲಿ. ತಪ್ಪಿದು ಮಾಡಿದ್ದು ಅಂತ ಫೆಡ್ರಲ್ ಕೋರ್ಟೇ ಹೇಳಿತ್ತು, ಹೀಗೆಲ್ಲ ಮಾಡೋಕ್ಕೆ ಬರಲ್ಲ ಅಂತ. ಬಟ್ ಟ್ರಂಪ್ ಬೀಯಿಂಗ್ ಟ್ರಂಪ್ ಸುಪ್ರೀಂ ಕೋರ್ಟ್ ತನಕ ಹೋಯಿತು ಕೇಸು. ಸುಪ್ರೀಂ ಕೋರ್ಟಿನ 9 ಜನ ಜಡ್ಜ್ಗಳ ಪೈಕಿ 6 ಜನ ಹೇಳಿದ್ರು ಇದು ಅಕ್ರಮ ಅಂತ. ಮನಸ್ಸಿಗೆ ಬಂದ ದೇಶಕ್ಕೆ ಟ್ಯಾಕ್ಸ್ ಹಾಕ್ಕೊಂಡು ಹೋಗಿದ್ದು ಅಕ್ರಮ ಅಂತ 9 ಜನ ಜಡ್ಜ್ಗಳ ಪೈಕಿ 6 ಜಡ್ಜ್ಗಳು ಹೇಳಿದ್ರು. ಟ್ರಂಪ್ಗೆ ನಖಶಿಖಾಂತಕ ಸಿಟ್ಟು ಬಂದಿದೆ. ಆ 6 ಜನ ದೇಶದ್ರೋಹಿಗಳು ಅಂದ್ರೆ ಅವರು ವಿದೇಶಿ ಶಕ್ತಿಗಳ ತಾಳಕ್ಕೆ ಕುಣಿತಾ ಇರುವ ದೇಶದ್ರೋಹಿಗಳ 6 ಜನ ಜಡ್ಜು ಅಂತ ಹೇಳ್ಬಿಟ್ರು. ನಾನು ಇಂಟ್ರಡಕ್ಷನಲ್ಲಿ ಒಂದು ಸೆಂಟೆನ್ಸ್ ಹೇಳಿದೆ, ತುಂಬ ಯೋಚನೆ ಮಾಡಿ ಹೇಳಿದ್ದೆ, ಇವರೇನು ದೇಶ ನಡೆಸ್ತಿದ್ದಾರೋ ಹುಚ್ಚರು ಸಂತೆ ನಡೆಸ್ತಿದ್ದಾರೋ ಅಂತ. ತೆರಿಗೆ ಜಾಸ್ತಿ ಮಾಡಿ ಟ್ರಂಪ್ ಹೊರಡಿಸಿದ್ದ ಅಷ್ಟೂ ಆದೇಶಗಳು ಅಕ್ರಮ ಅಂಥೇಳಿ ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಡೌನ್ ಮಾಡ್ತು. ಡೊನಾಲ್ಡ್ ಟ್ರಂಪ್ ಮತ್ತೆ ಬಂದರು, ಇಲ್ಲ ಟ್ಯಾಕ್ಸ್ ಹಾಕೋದಕ್ಕೆ ನಂಗೆ ಅವಕಾಶ ಇದೆ, ಇನ್ನೊಂದು ಸೆಕ್ಷನ್ನಲ್ಲಿ ಹಾಕ್ತೀನಿ, ಸದ್ಯಕ್ಕೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವ ತನಕ ಅಮೇರಿಕದಲ್ಲಿ ವಿದೇಶದಿಂದ ಬರುವ ಎಲ್ಲ ವಸ್ತುಗಳಿಗೆ 10% ಟ್ಯಾಕ್ಸು ಅಂತ ಹೇಳಿದ್ರು. ಈಗ ಅವರು ಮುಂಚೆ ಬೇರೆ ಬೇರೆ ಇತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ ಭಾರತದ ಜೊತೆ ಟ್ರೇಡ್ ಅಗ್ರಿಮೆಂಟ್ ಡ್ರಾಫ್ಟ್ ಆದಮೇಲೆ 18% ಟ್ಯಾಕ್ಸು ಅಂತಿತ್ತು. 18 ಇಸ್ ದ ಮಿನಿಮಮ್ ಟ್ಯಾಕ್ಸ್. ಕೆಲವು ದೇಶದ ಮೇಲೆ 19, 21, 23, ಹೈಯೆಸ್ಟ್ ಚೈನಾ ಮೇಲೆ ಹಂಗಿತ್ತಲ್ಲ. ಎಲ್ಲವೂ ಸ್ಟ್ರೈಕ್ ಡೌನ್ ಆಯಿತು. ಸುಪ್ರೀಂ ಕೋರ್ಟ್ ಆದೇಶದ ನಂತರ ಇಂಡಿಯಾದ ಕಥೆ ಏನು ಅಂದರೆ, ಇಲ್ಲ ಟ್ರೇಡ್ ಅಗ್ರಿಮೆಂಟ್ ಪ್ರಕಾರ ನಡೆಯುತ್ತೆ ಅಂತಂದರು. 18% ಯಥಾ ಪ್ರಕಾರ ಅಂತ. ಈಗ 10% ಹಾಕಿದ್ದಾರೆ. ಅಂದರೆ ಭಾರತ ಮತ್ತು ಜಾಸ್ತಿ ಟ್ಯಾಕ್ಸ್ ಕೊಡ್ಬೇಕಾ, ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಿ ಅಂತ ಭಾರತದಿಂದ ಒಂದು ನಿಯೋಗ ಮುಂದಿನ ವಾರ ಅಮೆರಿಕಕ್ಕೆ ಹೋಗುತ್ತಂತೆ. ಒಂದು ಕ್ಲಾರಿಫಿಕೇಷನ್ ಕೊಡಿ ಅಂತ. 10% ಟ್ಯಾಕ್ಸ್ ಅಂತೀಗ ಎಲ್ಲ ದೇಶಗಳ ಮೇಲೆ. ಜಡ್ಜ್ಮೆಂಟ್ ಬಂದ ನಂತರ ಟ್ರಂಪ್ ರಿಯಾಕ್ಷನ್ ಹೆಂಗಿತ್ತು ಅಂತ ಕೇಳಿಸ್ಕೊಳ್ಳಿ. ಏನಪ್ಪ ಓವರ್ ಆ್ಯಂಡ್ ಅಬೋ ಅಂದ ಮನುಷ್ಯ. ಓವರ್ ಆ್ಯಂಡ್ ಅಬೋ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ಅಂತ. ಅಂದರೆ ಈಗ ಇರುವುದರ ಮೇಲೆ ಮತ್ತೆ 10%. ಯಾವ ಜಡ್ಜ್ ಏನು ಮಾಡ್ಕೊತೀರಿ ನಾನು ನೋಡೇ ಬಿಡ್ತೀನಿ ಅನ್ನೋ ಹೆಂಗೆ ಎತ್ತಿದ್ದು. ಮಜಾ ಇದೆ ಇವರು ದೇಶ ನಡೆಸೋ ರೀತಿ. ಈ ಟ್ಯಾಕ್ಸ್ ಏನು ಹೆಚ್ಚುವರಿ ಟ್ಯಾಕ್ಸ್ ಹಾಕಿದ್ರಲ್ಲ, ಅಮೇರಿಕಕ್ಕೆ ಒಂದು ತಿಂಗಳಿಗೆ 2 ಲಕ್ಷ ಕೋಟಿ ರೂಪಾಯಿ ಲಾಭ ಆಗಿದೆ ಅಂತ ಒಂದು ಸಂಖ್ಯೆ ಇದೆ. 2025 ಆಗಸ್ಟ್ 1ರಿಂದ ಹೆಚ್ಚುವರಿ ಟ್ಯಾರಿಫ್ ಹಾಕಿದ್ರು. ಒಂದು ತಿಂಗಳಿಗೆ 2 ಲಕ್ಷ ಕೋಟಿ. 6 ತಿಂಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ. 12 ಲಕ್ಷ ಕೋಟಿ ಹೆಚ್ಚುವರಿ ಆದಾಯ ಅಮೇರಿಕದ ಖಜಾನೆಗೆ ಬಂದಿದೆ ಅಂತ. ಅದು ಹೆಚ್ಚುವರಿ ಆದಾಯ ಅನ್ನಬಾರ್ದು. ಯಾಕಂದರೆ ಟ್ಯಾಕ್ಸ್ ಏನು ಕಂಪ್ನಿಗಳ ಕೈಯಿಂದ ಕಟ್ತಾವೇನ್ರಿ. ಇಷ್ಟು ದಿವಸ MRP 100 ರೂಪಾಯಿಗೆ ಯಾವುದಾದ್ರು ಒಂದು ವಸ್ತುವನ್ನು ಅಮೇರಿಕದ ಮಾರ್ಕೆಟ್ನಲ್ಲಿ ಮಾರ್ತಾ ಇತ್ತು ಒಂದು ಕಂಪ್ನಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಟಿಶ್ಯೂ ಪೇಪರಪ್ಪ 100 ರೂಪಾಯಿಗೆ ಮಾರ್ತಾ ಇತ್ತು. ಅದರ ಮೇಲೆ ಟ್ರಂಪ್ ಬಂದು ಇಲ್ಲ 20% ಎಕ್ಸ್ಟ್ರಾ ಟ್ಯಾಕ್ಸು ಅಂತಂದರು. 20% ಟ್ಯಾಕ್ಸ್, ಉದಾಹರಣೆಗೆ ಹೇಳ್ತಾ ಇದ್ದೀನಿ, 20% ಟ್ಯಾಕ್ಸು ಅಂತ. ಆವಾಗ ಅದರ ರೇಟ್ 120 ರೂಪಾಯಿ ಮಾಡಿ ಮಾರ್ತಾರ ಕಂಪನಿಯವರು. ತಾವು ಲಾಸ್ ಮಾಡ್ಕೊಂಡು ಕೊಡ್ತಾರ ಯಾರು? ಆ 20 ರೂಪಾಯಿ ಕಲೆಕ್ಟ್ ಆಗಿದ್ದು ಎಲ್ಲಿಂದ? ಅಮೇರಿಕದಲ್ಲಿ ಆ 120 ರೂಪಾಯಿ ಕೊಟ್ಟು ಅವನು ತಗೋತಾನಲ್ಲ ಅವನಿಂದ ಕಲೆಕ್ಟ್ ಆಯ್ತದು. ಅಂದರೆ ಒಂದು ತಿಂಗಳಿಗೆ 2 ಲಕ್ಷ ಕೋಟಿ ಹೆಚ್ಚುವರಿ ಆದಾಯ ಅಮೇರಿಕದ ಖಜಾನೆಗೆ ಬಂತು ಅಂದರೆ ವಿದೇಶದಿಂದ ಬಂದಿದ್ದಲ್ಲ ಅದು. ಆ ದೇಶದಲ್ಲಿ ಹೆಚ್ಚುವರಿ ಟ್ಯಾಕ್ಸ್ ಮೂಲಕ ಸಂಗ್ರಹಿಸಿದ್ರು ಇವರು. ಆ 2 ಲಕ್ಷ ಕೋಟಿ ರೂಪಾಯಿಗಳನ್ನು ವೆಲ್ಫೇರ್ ಸ್ಕೀಮು ಅಂತ ಅಮೇರಿಕನ್ನರಿಗೆ ಕೊಡ್ತಾರಂತೆ. ವೆಲ್ಫೇರ್ ಸ್ಕೀಮ್ ಅಂತ. ದುಡ್ಡು ಬಂದಿದ್ದು ಎಲ್ಲಿಂದ? ಅಮೇರಿಕನ್ನರಿಂದ. ಕೊಡ್ತಾ ಇರುವುದು ಯಾರಿಗೆ? ಅಮೇರಿಕನ್ನರಿಗೆ. ಇದರಲ್ಲಿ ಬೆಂಚ್ ಚಪ್ಪರ್ಸ್ಗಳ ಅಂಥದ್ದೇನಿದೆ? ಏನು ವಿಮಾನ ತಗೊಂಡಿದ್ರ ಅವರು? ಹೆಲಿಕಾಪ್ಟರ್ ತಗೊಂಡಿದ್ರಾ? ದಿನಬಳಕೆಯ ವಸ್ತುಗಳು. ನೋಡೋಣ, ಒಂದಷ್ಟು ಗೊಂದಲಗಳಿದ್ದಾವೆ ಇವತ್ತಿನ ಇದರಲ್ಲೂ. ಭಾರತದಿಂದ ಒಂದು ನಿಯೋಗನೇ ಹೋಗುತ್ತಂತೆ. ನಿಯೋಗ ಹೋದ್ಮೇಲೆ ಕ್ಲಾರಿಫಿಕೇಷನ್ ಮಾಡಿಕೊಳ್ತಾರಂತೆ. ಇದರ ಮಧ್ಯದಲ್ಲಿ ಈ ಅಷ್ಟೂ ಜಡ್ಜ್ಮೆಂಟ್ ಬರುವುದಕ್ಕೆ ಕಾರಣ ನೀಲ್ ಕಟ್ಯಾಲ್ ಅನ್ನುವಂಥ ಭಾರತೀಯ ಮೂಲದ ವಕೀಲರಂತೆ. ಅಮೇರಿಕದಲ್ಲಿ ಬಹಳ ಒಳ್ಳೆ ಹೆಸರು ಮಾಡಿರೋ ವಕೀಲರು. ಇವರು ತಂದೆ ತಾಯಿ ಇಂಡಿಯನ್ಸು, ಅಮೇರಿಕಕ್ಕೆ ವಲಸೆ ಹೋಗಿ ಅಲ್ಲೇ ಸೆಟ್ಲ್ ಆದರು. ಇವರೊಂದು ದೊಡ್ಡ ಲಾ ಯೂನಿವರ್ಸಿಟಿಯಲ್ಲಿ ಓದಿ ವಕೀಲರಾಗಿ ಕೆಲಸ ಮಾಡ್ತಿದ್ದಾರೆ. ಇವರ ವಾದದಿಂದಾಗಿ ಈ ಫೈನಲ್ ಜಡ್ಜ್ಮೆಂಟ್ ಬಂದಿದೆ ಅಂತ. ನೀಲ್ ಕಟ್ಯಾಕ್ ಅಂತ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ನೀಲ್ ಕಟ್ಯಾಕ್. ಟೈಮ್ ಕಡಿಮೆ ಇದೆ, ಕ್ವಿಕ್ಕಾಗಿ AI ಸಮಿಟ್ ಇವತ್ತಿಗೆ ಮುಗೀತು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.